ಹಲೋ ಸ್ನೇಹಿತ್ರೆ, ಎಲ್ರೂ ಹೇಗಿದ್ದೀರಿ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾನೇ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ಕತೆ ತುಂಬಾನೇ ಚೆನ್ನಾಗಿದೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ಕಥೆಯನ್ನ ಶುರು ಮಾಡೋಣ. ಅವಳ ಹೆಸರು ಅನುಷಾ. ನೋಡೋಕೆ ತೆಳ್ಳಗೆ ಬೆಳ್ಳಗೆ ತುಂಬಾ ಚೆನ್ನಾಗಿದ್ದಾಳೆ. ಅವಳಿಗೆ ತಾನು ಡಾಕ್ಟರ್ ಆಗ್ಬೇಕು ಅನ್ನೋದು ತುಂಬಾನೇ ಆಸೆ. ಹಾಗಾಗಿ ಅವಳು ಮೆಡಿಕಲ್ ಓದಿದ್ಲು. ಆದ್ರೆ ಡಾಕ್ಟರ್ ಆಗೋಕೆ ಆಗ್ಲಿಲ್ಲ. ಹಾಗಾಗಿ ಒಂದು ಹಾಸ್ಪಿಟಲ್ನಲ್ಲಿ ನರ್ಸಾಗಿ ಕೆಲಸ ಮಾಡ್ತಾಳೆ. ತುಂಬಾನೇ ಒಳ್ಳೆ ಹುಡುಗಿ. ಯಾವುದೇ ಗಂಡಸಿನ ಸಹವಾಸ ಇರ್ಲಿಲ್ಲ. ಕಾಲೇಜು ದಿನಗಳಲ್ಲಿ ತುಂಬಾ ಹುಡುಗರು ಅವಳ ಹಿಂದೆ ಬಿದ್ದಿದ್ರೂ ಅವಳು ಕೇರೆ ಮಾಡ್ತಿರ್ಲಿಲ್ಲ. ಅವಳು ಹಾಗೆ ಕಟ್ಟುನಿಟ್ಟಾಗಿ ಶಿಸ್ತಾಗಿರಲು ಅವಳ ಅಪ್ಪ ಕೃಷ್ಣಮೂರ್ತಿ ಕಾರಣ. ಅವರು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಮಕ್ಕಳನ್ನ ಹೇಗೆ ಶಿಸ್ತಿನಲ್ಲಿ ಇಡ್ಬೇಕನ್ನೋದು ಅವರಿಗೆ ಚೆನ್ನಾಗೇ ಗೊತ್ತಿತ್ತು. ಅನುಷಾಳಿಗೆ ಅಪ್ಪ ಅಂದ್ರೆ ತುಂಬಾನೇ ಭಯ. ಆ ಕಾರಣಕ್ಕಾಗಿ ಅವಳು ಯಾವುದೇ ಹುಡುಗರ ಸವಾಸಕ್ಕೆ ಹೋಗ್ತಿರ್ಲಿಲ್ಲ. ಮನದಲ್ಲಿ ಬೆಟ್ಟದಷ್ಟು ಆಸೆ ಇದ್ರೂ ಅದನ್ನೆಲ್ಲ ಹುದುಗಿಸಿಟ್ಟುಕೊಂಡು ಜೀವನ ನಡೆಸ್ತಿದ್ಲು. ಹೀಗಿರುವಾಗ ಒಂದಿನ ಅವಳು ನರ್ಸಾಗಿ ಅಪಾಯಿಂಟ್ ಆಗ್ತಾಳೆ. ಅಲ್ಲಿ ಸ್ನೇಹ ಅನ್ನೋ ಒಂದು ಹುಡುಗಿ ಅವಳಿಗೆ ಸ್ನೇಹಿತೆಯಾಗ್ತಾಳೆ. ಅವರಿಬ್ಬರೂ ಬರಬರುತ್ತಾ ತುಂಬಾನೇ ಕ್ಲೋಸ್ ಆಗ್ತಾ ಬರ್ತಾರೆ. ಎಷ್ಟು ಕ್ಲೋಸ್ ಅಂದ್ರೆ ಕೋಣೆಯಲ್ಲಿ ಬಟ್ಟೆ ಬದಲಾಯಿಸುವಾಗ ಒಬ್ಬರನ್ನೊಬ್ರು ನೋಡ್ಕೋತಾ ಬಟ್ಟೆ ಚೇಂಜ್ ಮಾಡ್ಕೋತಾರೆ. ಕೆಲವೊಮ್ಮೆ ಸ್ನೇಹ ಅನುಷಾಳಿಗೆ ಸ್ನಾನ ಮಾಡಿಸ್ತಿದ್ಲು. ಅನುಷಾ ಕೂಡ ಸ್ನೇಹಾಳಿಗೆ ಸ್ನಾನ ಮಾಡಿಸ್ತಿದ್ಲು. ಬರಬರುತ್ತಾ ಇಬ್ಬರೂ ಒಟ್ಟಿಗೆ ಸ್ನಾನ ಮಾಡ್ತಿದ್ರು. ಅವರ ಗೆಳೆತನ ಬಿಟ್ಟು ಬಿಡಲಾರದ ಬಂಧವಾಗಿ ಬೆಳೆಯುತ್ತಾ ಹೋಗುತ್ತೆ. ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟುತ್ತೆ. ಪಕ್ಕದ ಕೋಣೆಯಲ್ಲಿ ಬೇರೆ ಯಾರೂ ಇಲ್ದಿರೋದ್ರಿಂದ ಅವರಿಬ್ಬರ ಆಟ ನಡೀತಿರುತ್ತೆ. ಹೀಗೆ ದಿನಗಳು ಕಳೆತಿದ್ದಂತೆ ನರ್ಸಾಗಿ ಒಬ್ಬ ಹುಡುಗ ಅಪಾಯಿಂಟ್ ಆಗ್ತಾನೆ. ಅವನೇ ರಾಕೇಶ್. ರಾಕೇಶ್ ಒಬ್ಬ ಲವಲವಿಕೆಯ ಹುಡುಗ. ಅವನಿಗೆ ಹುಡುಗಿರ ಹುಚ್ಚು ಜೋರಾಗಿತ್ತು. ಅವನು ತನ್ನ ಆಟವನ್ನು 10ನೇ ತರಗತಿಯಲ್ಲಿರುವಾಗ ಆಂಟಿ ಜೊತೆ ಶುರು ಮಾಡಿದ್ದ. ಅಲ್ಲಿಂದ ಇಲ್ಲಿವರೆಗೆ ಅವನು ಮಹಾನ್ ಆಟಗಾರನಾಗಿದ್ದ. ಅವನಿಗೆ ಹುಡುಗಿಯರ ಮನಸ್ಸನ್ನ ಸೆಳೆಯುವುದು ಹೇಗೆನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಭೇಟಿಯಾದ ಮರುಕ್ಷಣದಿಂದಲೇ ಅವರನ್ನಾತ ತುಂಬಾ ಕ್ಲೋಸ್ ಆಗಿ ಮಾಡ್ಕೋತಿದ್ದ. ಅಷ್ಟೊಂದು ಟ್ಯಾಲೆಂಟೆಡ್ ಆಗಿದ್ದ. ಬರಬರ್ತಾ ರಾಕೇಶ್ ಅನುಷಾಳಿಗೆ ಹತ್ತಿರವಾಗತೊಡಗಿದ. ಅದನ್ನು ಸ್ನೇಹಾಳಿಗೆ ಸಹಿಸಿಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅವಳಿಗೆ ರಾಕೇಶ್ನ ಮೇಲೆ ತುಂಬಾನೇ ಕೋಪ ಇತ್ತು. ಆದರೆ ತೋರಿಸಿಕೊಳ್ಳುತ್ತಿರಲಿಲ್ಲ. ಅವನ ಜೊತೆ ನಗುತ್ತಲೇ ಚೆನ್ನಾಗಿ ಮಾತನಾಡ್ತಿದ್ಲು. ಆದರೆ ಎದೆಯಲ್ಲಿ ಅವನನ್ನು ಕೊಲ್ಲುವಷ್ಟು ಕೋಪ ಅವಳಿಗಿತ್ತು. ಆದ್ರೆ ಅನುಷಾಳಿಗೆ ಬರಬರುತ್ತಾ ರಾಕೇಶ್ ತುಂಬಾ ಇಷ್ಟವಾಗತೊಡಗಿದ್ದ. ಅವನ ಮಾತು, ತುಂಟತನ, ನಗು ಎಲ್ಲವೂ ಅನುಷಾಳಿಗೆ ಇಷ್ಟವಾಗುತ್ತಿತ್ತು. ಒಂದಿನ ಅನುಷಾ ಮದುವೆಯಿದೆಯಂತ ರಜೆ ಹಾಕಿದ್ದಳು. ಮದುವೆ ಮುಗಿಸಿಕೊಂಡು ಅದೇ ಡ್ರೆಸ್ಸಿನಲ್ಲಿ ಸೂಪರ್ ಮಾರ್ಕೆಟ್ಗೆ ಬಂದಿದ್ದಳು. ಅವಳು ಸೂಪರ್ ಮಾರ್ಕೆಟ್ಗೆ ಬರುವಾಗ ಗಂಟೆ 3 ಅವಳು ಕೆಲವೊಂದು ಶಾಪಿಂಗ್ ಮಾಡ್ತಾ ಯಾವುದಾದರೂ ಒಳ್ಳೆಯ ಶಾಂಪೂ ಇದೆಯಾ ಅಂತ ನೋಡ್ತಾ ಇದ್ಲು. ಅವಾಗ ಅಲ್ಲಿಗೆ ಬಂದ ರಾಕೇಶ್ ಹಾಯ್ ಅಂತ ಹೇಳಿದ. ಹಿಂದೆ ತಿರುಗಿ ನೋಡಿದ್ರೆ ರಾಕೇಶ್. ಅವನನ್ನ ನೋಡಿದ ಅನುಷಾ ತುಂಬಾನೇ ಖುಷಿಯಾಗುತ್ತಾಳೆ. ನೀನೇನಿಲ್ಲಿ ಇವತ್ತು ಹಾಸ್ಪಿಟಲ್ಗೆ ಹೋಗಿಲ್ವಾ ಅಂತ ಕೇಳ್ತಾಳೆ. ಇಲ್ಲ ಕಣೆ, ನೀನು ರಜೆ ಹಾಕಿದ್ದೆ, ಅದಕ್ಕೆ ನನಗೆ ಆಸ್ಪತ್ರೆಗೆ ಹೋಗೋಕೆ ಮನಸ್ಸಾಗ್ಲಿಲ್ಲ, ಹಾಗಾಗಿ ನಾನೂ ಕೂಡ ರಜೆ ಹಾಕ್ದೆ ಅಂತ ಹೇಳ್ತಾನೆ. ಆಗ ಅವರಿಬ್ಬರೂ ಒಬ್ಬರನ್ನೊಬ್ರು ನೋಡ್ಕೋತಾರೆ. ಇಬ್ಬರ ಮುಖದಲ್ಲೂ ನಗು ಇರುತ್ತೆ. ಅವರು ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಸೂಪರ್ ಮಾರ್ಕೆಟ್ನಲ್ಲಿ ಸುತ್ತಾ ಇರ್ತಾರೆ. ಅಷ್ಟರಲ್ಲಿ ಅನುಷಾಳ ಪಕ್ಕದ ಮನೆ ಆಂಟಿಯೊಬ್ರು ಅಲ್ಲಿಗೆ ಬರ್ತಾರೆ. ಅವರನ್ನ ನೋಡಿದ ಅನುಷಾ, ಗೀತಾ ಆಂಟಿ ಬಂದ್ರು ಕಣೋ, ಇವರೇನಾದ್ರೂ ನಮ್ಮನ್ನ ನೋಡಿದ್ರೆ ಏನೇನೋ ಹೇಳಿ ಫಿಟ್ಟಿಂಗ್ ಇಡ್ತಾರೆ. ನೀನಾಚೆ ಹೋಗು, ನಾನು ಈ ಕಡೆಯಿಂದ ಬರ್ತೀನಿ ಅಂತ ಹೇಳಿ ತಳ್ಳೋ ಗಾಡಿನ ತಳ್ಕೊಂಡು ಆ ಕಡೆಯಿಂದ ಬರ್ತಾಳೆ. ನಂತರ ಅವಳೇ ಆಂಟಿಯನ್ನ ಮಾತಾಡಿಸ್ತಾಳೆ. ಏನ್ ಆಂಟಿ, ಶಾಪಿಂಗ್ ಮಾಡೋಕ್ ಬಂದಿದ್ರಾ ಅಂತ ಕೇಳ್ತಾಳೆ. ಆಗವರು, ಹೌದು ಕಣೆ, ಕೆಲವೊಂದು ಐಟಮ್ಸ್ಗಳು ಖಾಲಿಯಾಗಿತ್ತು, ಹಾಗಾಗಿ ಬಂದೆ. ಅದ್ಸರಿ, ನೀನೇನಿಲ್ಲಿ ಅಂತ ಆಂಟಿ ಕೇಳ್ತಾರೆ. ಮನೆಗೆ ತಿಂಗಳ ಸಾಮಾನನ್ನ ತಗೊಂಡ್ ಹೋಗೋಕೆ ಬಂದೆ ಅಂತ ಹೇಳಿ. ಸರಿ ಆಂಟಿ,
ನೀವು ಶಾಪಿಂಗ್ ಮಾಡಿ ಅಂತ ಅನುಷಾ ಅವರಿಗೆ ಹೇಳಿ ಅವಳು ಶಾಪಿಂಗ್ ಮಾಡ್ತಾ ಬರ್ತಾಳೆ. ನಂತರ ರಾಕೇಶ್ ಹತ್ರ ಬಂದು ನಾವಿಲ್ಲಿದ್ರೆ ಮಾತಾಡೋಕಾಗಲ್ಲ ಕಣೋ, ಮೇಲೆ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ರಾಕೇಶ್ ಒಪ್ಕೋತಾನೆ. ಗಾಡಿನ ಅಲ್ಲೇ ಬಿಟ್ಟು ಅವರಿಬ್ರು ಮೇಲೆ ಹತ್ತಿ ಹೋಗ್ತಾರೆ. ಮೇಲಿನ ಮಾಳಿಗೆಯಲ್ಲಿ ವಿವಿಧ ಬಗೆಯ ಬಟ್ಟೆಗಳನ್ನ ಇಟ್ಟಿರ್ತಾರೆ. ಹೀಗೆ ಅವರು ಬಟ್ಟೆಗಳನ್ನ ನೋಡ್ತಾ ಹೋಗುವಾಗ ಅಲ್ಲೊಂದು ಬಿಕಿನಿ ಇರುತ್ತೆ. ಅದನ್ನ ನೋಡಿದ ರಾಕೇಶ್, ಹೇ ಅನು, ನಿನ್ನನ್ನ ಆ ಬಟ್ಟೆಯಲ್ಲಿ ನೋಡೋಕೆ ಆಸೆ ಕಣೆ ಅಂತ ಹೇಳ್ತಾನೆ. ನನ್ಗೋಸ್ಕರ ಅದನ್ನ ಹಾಕ್ಕೋತ್ಯಾ ಅಂತ ಕೇಳ್ತಾನೆ. ಅದನ್ನ ಕೇಳಿದ ಅನುಷಾಳಿಗೆ ತುಂಬಾನೇ ನಾಚಿಕೆಯಾಗುತ್ತೆ. ಅವಳು ನಾಚಿದನ್ನು ನೋಡಿದ ರಾಕೇಶ್ ಅವಳ ಕೈಯನ್ನ ಮೆಲ್ಲಗೆ ಮುಟ್ತಾನೆ. ಅವಳಿಗೆ ಒಂದೇ ಸಮನೆ ಕರೆಂಟ್ ಹೊಡೆದಂಗಾಗುತ್ತೆ. ಅವಳ ಮೈಯೆಲ್ಲ ಕಂಪಿಸೋಕೆ ಶುರುವಾಗುತ್ತೆ. ಅವಳು ತನಗರಿವಿಲ್ಲದಂತೆಯೇ ಬೆವರೋಕೆ ಶುರುವಾಗ್ತಾಳೆ. ಅಷ್ಟರಲ್ಲಿ ರಾಕೇಶ್ನ ತಮ್ಮ ಕೂಡ ಎದ್ದು ನಿಂತಿರ್ತಾನೆ. ಅವನು ಡೈರೆಕ್ಟ್ ಆಗಿ, ಹೇ ಅನು, ನೀನಂದ್ರೆ ನಂಗೆ ತುಂಬಾ ಇಷ್ಟ ಕಣೆ. ನಿಂಗೆ ಒಂದ್ಸಲ ಮಾಡೋಕೆ ಚಾನ್ಸ್ ಕೊಡ್ತೀಯಾ ಅಂತ ಕೇಳ್ತಾನೆ. ಅವಳದ್ದು ಕೂಡ ತುಂಬಿದ ಯೌವನ, ಮನದಲ್ಲಿ ನೂರಾರು ಆಸೆಗಳು. ಎಷ್ಟು ದಿನ ಅಂತ ಅಪ್ಪನಿಗೆ ಹೆದ್ರಿ ಆಸೆಗಳನ್ನ ಹತ್ತಿಕ್ಕೋದು. ನನಗೆ ವಯಸ್ಸು ಕೂಡ ಆಗ್ತಾ ಬಂತು. ಇನ್ನು ನನ್ನನ್ನ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವನು ಕೂಡ ನನಗೆ ಮಾಡೋಕೆ ರೆಡಿ ಇದ್ದಾನೆ. ಏನಾದ್ರೂ ಆಗ್ಲಿ ಒಪ್ಪಿಗೆ ಕೊಟ್ಟೇ ಬಿಡೋಣ ಅಂತ ತಲೆ ಆಡಿಸ್ತಾಳೆ. ಅವಳು ಒಪ್ಪಿಗೆ ಕೊಟ್ಟಿದ್ದೇ ತಡ ಅವನು ಆಚೀಚೆ ಯಾರಾದ್ರೂ ಇದ್ದಾರಾ ಅಂತ ನೋಡ್ಕೊಂಡು ಅವಳ ಕುಂಡೇನ ಒತ್ತಾನೆ. ಅವಳು ನಾಚ್ಕೊಂಡು ಕೆಳಗಡೆ ಓಡಿ ಬರ್ತಾಳೆ ಮತ್ತು ಆಂಟಿ ಇದ್ದಾರಾ ಅಂತ ಚೆಕ್ ಮಾಡ್ತಾಳೆ. ಎಲ್ಲಿಯೂ ಆಂಟಿ ಕಾಣ್ಸಲ್ಲ. ನಂತರ ರಾಕೇಶ್ ಅವಳನ್ನ ನಿರೋಧ ಪ್ಯಾಕ್ ಇರುವಲ್ಲಿಗೆ ಕರ್ಕೊಂಡ್ ಹೋಗ್ತಾನೆ. ಅದನ್ನ ಅವಳಿಗೆ ತೋರಿಸಿ, ಇದನ್ನ ಹಾಕಿ ಮಾಡೋದಾ ಇಲ್ಲ ಹಾಗೆ ಮಾಡೋದಾ ಅಂತ ಕೇಳ್ತಾನೆ. ಆಗವಳು ಅದನ್ನ ಹಾಕೊಂಡೇ ಮಾಡು, ಇಲ್ಲ ಅಂದ್ರೆ ಮಕ್ಳಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಪರವಾಗಿಲ್ಲ ಕಣೆ, ನೀನು ಕೂಡ ಬಲೆ ಇದ್ದೀಯಾ ಅಂತ ರಾಕೇಶ್ ನಗ್ತಾ ಹೇಳ್ತಾನೆ. ನಂತರ ಒಂದೆರಡು ಪ್ಯಾಕನ್ನ ಅವನು ತಳ್ಳುಗಾಡಿಗೆ ಹಾಕ್ತಾನೆ ಮತ್ತು ಅವಳಿಗೆ ಖುಷಿಯಾಗ್ಲಿ ಅಂತ ಅವಳ ಪೂರ್ತಿ ಬಿಲ್ಲನ್ನು ಅವನೇ ಪೇ ಮಾಡ್ತಾನೆ. ನಂತರ ಅನುಷಾ ನಾನು ಮನೆಗೆ ಹೋಗ್ತೀನಿ ಅಂತ ಬಸ್ಸಲ್ಲಿ ಹತ್ತಿ ಮನೆಗೆ ಬರ್ತಾಳೆ. ಅದೇ ಗ್ಯಾಪಲ್ಲಿ ಮತ್ತೆ ಪುನಃ ಸೂಪರ್ ಮಾರ್ಕೆಟ್ಗೆ ಬಂದ ರಾಕೇಶ್ ಅಲ್ಲಿ ಮತ್ತೊಂದು ಹುಡುಗಿನ ಕಾಳಾಕೋತಾನೆ ಮತ್ತು ಅವಳನ್ನು ಕರ್ಕೊಂಡು ತನ್ನ ರೂಮ್ಗೆ ಹೋಗ್ತಾನೆ. ಅಲ್ಲಿ ಅವಳನ್ನು ಸರಿಯಾಗಿ ಯೂಸ್ ಮಾಡ್ಕೋತಾನೆ. ತನಗೆ ತೃಪ್ತಿಯಾದ ಮೇಲೆ ಅವಳನ್ನ ಮನೆಗೆ ಕಳಿಸ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಅನುಷಾಳ ನೆನಪಾಗುತ್ತೆ. ಹಾಗಾಗಿ ಕಾಲ್ ಮಾಡಿ, ಏನ್ ಮಾಡ್ತಿದ್ಯಾ ಚಿನ್ನ, ನೀನೀಗ ಯಾವ ಬಟ್ಟೆ ಹಾಕೊಂಡಿದ್ದೀಯಾ, ಕೋಣೆಯಲ್ಲಿ ಯಾರಾದ್ರೂ ಇದ್ದಾರಾ ಅಂತ ಏನೇನೋ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾನೆ. ಕರೆಯ ಮೂಲಕವೇ ಅವಳಿಗೆ ಸ್ವರ್ಗ ತೋರಿಸ್ತಾನೆ. ಅವಳು ತಾನು ಯಾವ ಬಟ್ಟೆ ಹಾಕಿದ್ದೀನಿ, ಅದು ಯಾವ ಕಲರ್ ಇದೆ ಎಲ್ಲ ಹೇಳೋಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯದಲ್ಲಿ ನಿನ್ನ ಮೇಲೆ ಯಾವ ಫ್ಲೇವರ್ ಯೂಸ್ ಮಾಡ್ಲಿ ಅಂತ ಕೇಳ್ತಾನೆ. ಅವಳು ಚಾಕ್ಲೇಟ್ ಯೂಸ್ ಮಾಡೋಣ ಅಂತ ನಗ್ತಾ ಹೇಳ್ತಾಳೆ. ಅವನು ಅದಕ್ಕೆ ಓಕೆ ಅಂತ ಒಪ್ಕೋತಾನೆ. ಅಷ್ಟರಲ್ಲಿ ಅವನ ತಮ್ಮ ಮತ್ತೊಮ್ಮೆ ಎದ್ದು ನಿಂತು ತೊಳಲಾಡೋಕೆ ಶುರು ಮಾಡಿರ್ತಾನೆ. ಅವನು ಅದಕ್ಕೆ ಸಮಾಧಾನ ಮಾಡಿ ಮಲ್ಕೋತಾನೆ. ಇತ್ತ ಅನುಷಾಳ ತಂಗಿ ಕೂಡ ಕಾಟ ಕೊಡ್ತಿದ್ರಿಂದ ಅವಳು ಅದಕ್ಕೆ ಸೌತೆಕಾಯಿಯ ರುಚಿ ತೋರಿಸಿ ಮಲಗ್ತಾಳೆ. ಬೆಳಿಗ್ಗೆ ಏಳುವಾಗ ಲೇಟ್ ಆಗಿರುತ್ತೆ. ಆಗ ಅವಳ ಮನೆಯ ಬೆಕ್ಕು ಅವಳನ್ನ ನಿದ್ದೆಯಿಂದ ಏಳಿಸೋಕೆ ಪ್ರಯತ್ನ ಮಾಡುತ್ತೆ. ಅವಳಿಗೆ ಎಚ್ಚರವಾಗಿ ಆ ಬೆಕ್ಕನ್ನ ಮುದ್ದಾಡಿ ಅದರ ಜೊತೆ ಸ್ವಲ್ಪ ಆಟ ಆಡ್ತಾಳೆ. ಹಾಗೆ ಆಟ ಆಡ್ತಿರುವಾಗ ಅವಳಿಗೆ ನೆನಪಾಗುತ್ತೆ, ಇವತ್ತು ರಾಕೇಶ್ ಕೂಡ ನನ್ನ ಬೆಕ್ಕಿನೊಂದಿಗೆ ಆಟ ಆಡ್ತಾನೆ ಅಂತ. ಅದನ್ನು ನೆನೆಯುತ್ತಲೇ ಅವಳ ಮುಖ ಕೆಂಪಗಾಗುತ್ತೆ. ಮುಖದಲ್ಲಿ ಒಂದು ಸಣ್ಣ ನಗು ಹುಟ್ಟಿಕೊಳ್ಳುತ್ತೆ. ನಂತರ ಬೇಗ ಎದ್ದು ರೆಡಿಯಾಗಿ ಕಾಫಿನ ಗಡಿಬಿಡಿಲಿ ಕುಡಿದು ಸ್ಕೂಟಿ ಚಾಲು ಮಾಡ್ಕೊಂಡು ಆಸ್ಪತ್ರೆಗೆ ಬರ್ತಾಳೆ. ಅವಳ ಕಣ್ಣುಗಳು ರಾಕೇಶ್ ಬಂದಿಲ್ವಾ ಅಂತ ಅವನನ್ನೇ ಹುಡುಕ್ತಿರುತ್ತೆ. ಅಷ್ಟರಲ್ಲಿ ಡಾಕ್ಟರ್ ಬಂದು, ಒಂದು ಎಮರ್ಜೆನ್ಸಿ ಇದೆ, ನಾನು ಬೇಗ ಹೊರಡ್ಬೇಕು, ಪೇಷಂಟ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾರೆ. ತುಂಬಾ ಹೊತ್ತಾದ್ರೂ ರಾಕೇಶ್ ಬರ್ದಿರೋದನ್ನ ನೋಡಿ ಬೇಸರಗೊಂಡ ಅನುಷಾ ತಲೆನೋವು ಅಂತ ಸುಳ್ಳು ಹೇಳಿ ಮತ್ತೊಮ್ಮೆ ರಜೆ ಹಾಕ್ತಾಳೆ. ಅವಳು ಏನೇನೋ ಆಸೆ ಇಟ್ಕೊಂಡು ಬಂದಿರ್ತಾಳೆ.
ಅದೆಲ್ಲವೂ ನೀರಲ್ಲಿ ಹೋಮ ಮಾಡಿದಂತಾಗಿರುತ್ತೆ. ಅವಳು ಬೇಸರದಿಂದಲೇ ಮನೆಗೆ ಬರುವಾಗ ದಾರಿ ಮಧ್ಯೆ ರಾಕಿ ಸಿಗ್ತಾನೆ. ಸ್ವಾರಿ ಕಣೆ ಅನು, ನಿನ್ನೆ ರಾತ್ರಿ ಮಲಗಿದ್ದು ತುಂಬಾ ಲೇಟಾಯ್ತು. ಹಾಗಾಗಿ ನನಗೆ ಎಚ್ಚರನೇ ಆಗ್ಲಿಲ್ಲ. ಎದ್ದು ನೋಡಿದ್ರೆ ಗಂಟೆ 11 ಆಗಿತ್ತು. ಅದಿರ್ಲಿ ಬಾ, ನಾನಿವತ್ತು ನಿನಗೆ ಸ್ವರ್ಗ ತೋರಿಸ್ತೀನಿ ಅಂತ ಹೇಳ್ತಾನೆ. ಅವರಿಬ್ರು ಡಾಕ್ಟರ್ ಶ್ವಾಪ್ನಲ್ಲೇ ಮಾಡಿಸಿಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದರು. ಆಗ ಅನುಷಾ ಕೇಳ್ತಾಳೆ, ನಾವೀಗ ಎಲ್ಲಿ ಆಟ ಆಡೋದು ಅಂತ. ಅದಕ್ಕವನು, ಅದರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ, ನನಗೆ ತುಂಬಾ ಜಾಗ ಗೊತ್ತಿದೆ. ಬೇರೆಲ್ಲಿಗೂ ಹೋಗೋದ್ ಬೇಡ, ನಮ್ಮ ಕೋಣೆಗೆ ಹೋಗೋಣ. ಅಲ್ಲಿಗೆ ಯಾರೂ ಬರಲ್ಲ, ನಮ್ಮನ್ನು ಡಿಸ್ಟರ್ಬ್ ಮಾಡೋಕೆ ಯಾರೂ ಇರಲ್ಲ, ನಮ್ಗೆ ಹೇಗ್ಬೇಕೋ ಹಾಗಿರ್ಬಹುದು ಅಂತಾನೆ. ಅವಳು ಕೂಡ ತುದಿ ಕಾಲಿನಲ್ಲಿ ಇರ್ತಾಳೆ. 6 ಅಡಿ 3 ಅಡಿ ಜಾಗ ಇದ್ದಿದ್ರೆ ಸಾಕಿತ್ತು ಅವಳಿಗೆ ಅದ್ರಲ್ಲೇ ಸುಖ ಪಡೋಕೆ. ಹಾಗಾಗಿ ಅವಳು ಸರಿ ಅಂತ ಒಪ್ಕೋತಾಳೆ. ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಕೋಣೆಗೆ ಬರ್ತಾರೆ. ಬಂದಾಗ ಪಕ್ಕದ ಕೋಣೆಯಲ್ಲಿ ಯಾವುದೋ ಹುಡುಗಿ ನರಳುತ್ತಿರುವ ಸ್ವರ ಕೇಳಿಸುತ್ತೆ. ಅದು ಯಾರು ಅಂತ ಕೇಳಿದಾಗ, ನನ್ನ 3 ಜನ ಫ್ರೆಂಡ್ಸ್ ಯಾವುದೋ ಒಂದು ಹುಡುಗಿನ ಎತ್ತಾಕೊಂಡ್ ಬಂದಿದ್ದಾರೆ. ಈಗ ಅವಳ ಜೊತೆ ಆಟ ಆಡ್ತಿದ್ದಾರೆ, ಅದು ಕೂಡ ಗುಂಪಿನಲ್ಲಿ. ಅವರು ದಿನಾನೂ ಹೀಗೆ ಮಜಾ ಮಾಡ್ತಿರ್ತಾರೆ. ಅದರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ, ನಮ್ಮಗ್ಗೆ ಮಾತ್ರ ಯೋಚನೆ ಮಾಡು ಅಂತ ರಾಕೇಶ್ ಹೇಳುತ್ತಾ ಕಿಟಕಿಯ ಕರ್ಟನ್ಗಳನ್ನ ಕ್ಲೋಸ್ ಮಾಡ್ತಾನೆ. ಅಷ್ಟರಲ್ಲಿ ಅವರ ಮೈಮೇಲಿನ ಬಟ್ಟೆಗಳೂ ಕೂಡ ಕಳಚಿ ಬೀಳುತ್ತೆ. ಬಿರುಬೇಸಿಗೆಯ ಧಗೆಯಲ್ಲಿ ಮಳೆಯ ನೀರು ಭೂಮಿಯನ್ನು ಸೇರುವಂತೆ ಅವರಿಬ್ಬರು ಸೇರ್ತಾರೆ. ಸುಮಾರು ಅರ್ಧ ಗಂಟೆಯ ನಂತರ ಬಾವಿಯಲ್ಲಿ ನೀರು ಉಕ್ಕಿ ಹರಿಯತೊಡಗುತ್ತೆ. ಅವರಿಬ್ಬರೂ ಸುಸ್ತಾಗಿ ಜೊತೆಗೆ ನಿದ್ದೆ ಮಾಡ್ತಾರೆ. ಅಷ್ಟಾದ್ರೂ ಪಕ್ಕದ ರೂಮಿನಿಂದ ಸ್ವರ ಬರ್ತಿರೋದು ನಿಂತಿರಲ್ಲ. ಅವರಿಬ್ಬರಿಗೂ ಆ ಸ್ವರ ಕೇಳಿ ತುಂಬಾ ನಗು ಬರ್ತಿರುತ್ತೆ. ಮೈಮೇಲೆ ತುಂಡುಡುಗೇನೂ ಇಲ್ಲದಂತೆ ಕುಳಿತಿರುವಾಗ ಒಬ್ಬರನ್ನೊಬ್ರು ನೋಡ್ಕೊಂಡು ಮತ್ತೆ ಉನ್ಮಾದ ಹೆಚ್ಚಾಗಿ ಒಬ್ಬರನ್ನೊಬ್ರು ಮತ್ತೆ ಸೇರ್ತಾರೆ. ಆಟದ ಮೇಲೆ ಆಟ, ಆಟದ ಮೇಲೆ ಆಟ ಎನ್ನುವಂತೆ ಬಯಲಾಟನೇ ನಡೀತಿತ್ತು. ಒಬ್ಬರ ಮೇಲೊಬ್ರು ತಾನು ಮೇಲು ಎನ್ನುವಂತೆ ವಿವಿಧ ಭಂಗಿಗಳನ್ನು ಉಪಯೋಗಿಸುತ್ತಿದ್ದರು. ಎಲ್ಲಾ ಕೆಲಸ ಮುಗಿದಾಗ 6 ಗಂಟೆಯಾಗಿತ್ತು. ಇಬ್ಬರು ರೆಡಿಯಾಗಿ ಪಕ್ಕದಲ್ಲಿರೋ ಕಾಫಿ ಶಾಪಿಗೆ ಹೋದ್ರು. ಕಾಫಿ ಕುಡಿಯುತ್ತಾ, ಇವತ್ತಿನ ದಿನ ಚೆನ್ನಾಗಿತ್ತಲ್ವಾ, ನಿನ್ನ ಜೊತೆ ಹೀಗೆ ದಿನ ಇರ್ಬೇಕಂತ ಅನಿಸ್ತಿದೆಯಂತ ಅನು ಹೇಳ್ತಾಳೆ. ರಾಕೇಶ್ನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತೆ. ಅವರು ಕಾಫಿ ಕುಡಿತಿರುವಾಗ ಒಂದು ಬೆಕ್ಕು ಅಲ್ಲಿಗೆ ಬರುತ್ತೆ. ಅದನ್ನ ನೋಡಿದ ರಾಕೇಶ್, ನಿನ್ನ ಬೆಕ್ಕು ತುಂಬಾನೇ ಸ್ವೀಟ್ ಆಗಿತ್ತು, ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಆಗ ಅನುಷಾ, ಎಲ್ಲವೂ ನನ್ನ ಅಪ್ಪ ಅಮ್ಮ ನೀಡಿದ ಉಡುಗೊರೆ ಅಂತ ಹೇಳ್ತಾಳೆ. ಇಬ್ಬರು ನಗ್ತಾನೆ ಕಾಫಿ ಕುಡಿಯುತ್ತಾ ಎಂಜಾಯ್ ಮಾಡೋಕೆ ಶುರು ಮಾಡ್ತಾರೆ. ರಾಕೇಶ್ಗೆ ಆ ವಿಚಾರದಲ್ಲಿ ತುಂಬಾ ಅನುಭವ ಇದ್ರೂ ಅನುಷಾಳಿಗೆ ಮಾತ್ರ ಅದೆಲ್ಲವೂ ಹೊಸತಾಗಿತ್ತು. ಅವಳು ಆ ದಿನ ತುಂಬಾನೇ ಸಂತೋಷದಲ್ಲಿದ್ಲು.